ಸರ್ ಮೇಡಮ್ ಮೇಡಮ್ ಸೈಡ್ ಬನ್ನಿ. ಟಾಕಿಯಿಂದ ಹಿಡಿದು ಬಟ್ಟೆ ಸರ್ಟಿಫಿಕೇಟ್ ಏನು ಡಾಕ್ಯುಮೆಂಟ್ಸ್ ಇದೆ ಎಲ್ಲ ವಸ್ತುಗಳು ಸಹಾಯ ಮಾಡಿದ್ದಾರೆ. ಬರ್ತೀವಿ ಸರ್. ಈಗ ಬಂದಷ್ಟು ನೀರು ಬರಲಿಲ್ಲ, ಬರಲಿಲ್ಲ ನೀರು. ಈ ವರ್ಷ ಹೈಯೆಸ್ಟ್ ನೀರು ಬಂದಿರುತ್ತೆ. ಈ ವರ್ಷ ಜಾಸ್ತಿ ನೀರು ಬಂದದ್ದು ಎಂಟು ಮನೆಗೆ ನೀರು ಯಾವುದೇ ಫೆಸಿಲಿಟಿ ನಮಗೆ ಮಾಡಿಕೊಡ್ಲಿಲ್ಲ ಸರ್. ನೋಡಿಲ್ಲ, ಒಂದು ಸೇತುವೆ ಇಲ್ಲ. 2 ವರ್ಷದಿಂದ ಇದೇ ತರ ನೀರು ಬಂದು ಈ ಸೇತುವೆ ತುಂಬುಗರದಲ್ಲಿ ನಾನು ಕವರ್ ಮಾಡ್ಕೊಂಡು ಹೋಗಿದ್ದೇನೆ. ಯಾರು ಒಂದು ಫೆಸಿಲಿಟಿ ಮಾಡಿ ಇಲ್ಲಿ ಬರ್ತಾರೆ, ಸೇತುವೆಯಲ್ಲಿ ಫೋಟೋ ತಗೊಂಡು ಹೋಗ್ತಾರೆ, ಅಲ್ಲಿ ಬರ್ತಾರೆ ಫೋಟೋ ತಗೊಂಡು ಹೋಗ್ತಾರೆ. ಫೋಟೋದಲ್ಲಿ ಯಾಕೆ ಸರ್ ಇಲ್ಲಿ ಬರಬೇಕು? ಬಿಜೆಪಿ ಅವರು ಎಲ್ಲ ಮನೆಯಲ್ಲಿ ಕಿಟ್ಟಿ ಕೊಟ್ಟಿದ್ದಾರೆ, ನಮ್ಮ ಮನೆಗೆ ಒಂದು ಕಿಟ್ಟಿ ಕೊಟ್ಟಿಲ್ಲ. ಅಲ್ಲಿಗೆ ಬರಲಿ ನೋಡಿ ನೋಡಿದ್ರೆ ಗೊತ್ತಾಗುದಲ್ಲ. ಅಲ್ಲಿಗೆ ಬನ್ನಿ, ನಾವು ಓಟ್ ಹಾಕುದಿಲ್ಲ ಅಂತ ಹೇಳಿ ನಮ್ಮ ಮನೆಗೆ ಬಿಟ್ಟು ಮೊನ್ನೆ ಬಂದು ಇಲ್ಲಿಯೇ ಮಾತ್ರ ನೋಡಿ, ಇಲ್ಲಿ ಮಾತ್ರ ನೋಡಿ ಆಚೆ ಬರ್ಬೇಕಲ್ಲ, ಆಚೆ ವ್ಯವಸ್ಥೆಯನ್ನು ನೋಡ್ಬೇಕು. ಮತ್ತೆ DC ಅವರು ಬಂದ್ರು, ಅವರು ಸಹ ಇಲ್ಲೇ ನಿಂತರು. ಅಲ್ಲಿ ಪರಿಸ್ಥಿತಿಯನ್ನು ಗಮನಿಸಬೇಕಲ್ಲ, ಏನಾಗಿದೆ ಅಂತ ಹೇಳಿ ನೋಡ್ಬೇಕಲ್ಲ. ಮತ್ತೆ ಅಲ್ಲಲ್ಲ, ಇನ್ನೊಂದು ಈ ತಡೆಗೋಡೆ ಇಲ್ಲ. ಇಷ್ಟು ಸಣ್ಣ ಸಂಖ್ಯೆದಲ್ಲಿ ಗಾಡಿ, ದೊಡ್ಡ ಗಾಡಿ ಸಹ ಹೋಗ್ತದೆ, ಸಣ್ಣ ಗಾಡಿ. ತಡೆಗೋಡೆ ಎಲ್ಲಿ ಉಂಟು? ಮಕ್ಕಳನ್ನು ಹೇಗೆ ಶಾಲೆಗೆ ಹೇಗೆ ಕರ್ಕೊಂಡು ಹೋಗುದು, ಕರ್ಕೊಂಡು ಬರುವುದು ಹೇಗೆ? ಮತ್ತೆ ಆ ಪಂಚಾಯತಿಯವರು ಸಹ ಬಂದ್ರು, ಅಲ್ಲಿ ಮನೆಯನ್ನು ಆಲಿಸದೆ ಮಾರ್ಗದಲ್ಲಿ ಮಾತ್ರ ಹೋಗಿದ್ದಾರೆ ಹೊರತು ಮನೆ ಬಂದು ಅವರು ಆಲಿಸಲಿಲ್ಲ. ಮತ್ತೆ ಕಷ್ಟ ಕೇಳಲಿಲ್ಲ. ಲಾಸ್ಟಿಗೆ ನೀವು ಹೋಗಿ ಎಲ್ಲಿಗೆ ಹೋಗುದು? ಎಲ್ಲಿಗೆ? ವ್ಯವಸ್ಥೆ ಮಾಡ್ಬೇಕಲ್ಲ, ವ್ಯವಸ್ಥೆ ಮಾಡಿಕೊಟ್ಟು ಮತ್ತೆ ಹೋಗ್ಲಿಕ್ಕೆ ಹೇಳ್ಬೇಕಲ್ಲ. ಬಾಣಂತಿ, ಪ್ರೆಗ್ನೆಂಟು ಬಾಣಂತಿ ನನ್ನ ಮನೆಯಲ್ಲಿ ಎಲ್ಲ ಬಂದಿದ್ದಾರೆ, ಆದ್ರೆ ಅಲ್ಲಿ ನೋಡ್ಲಿಲ್ಲ, ಹಾಗೆ ಹೋಗಿದ್ದಾರೆ. ನೋಡ್ಬೇಕಲ್ಲ, ಮಾತನಾಡ್ಬೇಕಲ್ಲ, ಅದಕ್ಕೊಂದು ವ್ಯವಸ್ಥೆ ಮಾಡಿ ಕೊಡ್ಬೇಕಲ್ಲ. ಈಗ ಫಸ್ಟ್ ಆ ಮಣ್ಣನ್ನು ತೆಗೆಯುವಂಥ ಕೆಲಸ ಆಗಬೇಕು. ಅಷ್ಟೇ ಕ್ಲಿಯರ್ ಮಾಡಿಸೋದನ್ನ ನೋಡಿ. ನೀವು ಯಾಕೆ ಆಫೀಸರ್ಸ್ ಈ ಕೆಲಸ ಮಾಡಲಿಕ್ಕೆ ಒಂದು ಮನೆ ತೆಗೆದಿದ್ದು ಇದೆಷ್ಟು ಮನೆಗೆ ಒಳಗೆ ನೀರು ಬಚ್ಚ ಆಗ್ತದೆ. ಇವಾಗ ನಮ್ಮ ತಗೊಳ್ಬೇಕು. ಎಷ್ಟು ದಿವಸ ಬೇಕು ಕೊಡ್ಬೇಕು ಇವರಿಗೆ? ಮಂತ್ರಿಗೆ ಎಷ್ಟು ದಿವಸ ಬೇಕು? ಯಾಕೆ ಹೌದಲ್ಲ, ಅದು ಮತ್ತೊಂದು ಫೈನ್ ತಗೊಳ್ಳಿ. ಅಲ್ಲ, ಅದೆಲ್ಲ ಸರ್ಕಾರದ ಪರಿಹಾರ ಎಷ್ಟೆಷ್ಟು ಬಂದು ಅರ್ಜಿ ಕೊಡಿ, ಪರಿಹಾರ ಬಂದಿದೆ. ಅರ್ಜಿ ಕೆಲವರದ್ದು ಮಾತ್ರ ತಗೊಂಡಿದ್ದಾರೆ, ಕೆಲವರದ್ದು ಅರ್ಜಿ ಸಹ ತಗೊಳ್ಳಿಲ್ಲ. ಪರಿಹಾರ ಬಂದಿದೆ ಇಲ್ಲ, ಬರ್ಲಿಲ್ಲ. ನೀವು ಯಾಕೆ ಇಲ್ಲಿ ಎಲ್ಲ ಮನೆಗೆ ನೀವು ಹೋಗಿದ್ದಾರೆ ಇಲ್ವಾ ಹೇಳಿ? ಬರ್ಲಿಲ್ಲ. ಮಾತಾಡಿದ್ರೆ ಇಲ್ಲಿ ನಾನು ಮಾಡಿ ಕಾರಣ ಕೊಡಲಿಕ್ಕೆಲ್ಲ ಹೋಗ್ಬೋದು. ಸತ್ಯ ವಿಚಾರ ಹೇಗೆ ಸತ್ಯ ಹೇಳಿದ್ರೆ ಪರಿಹಾರಕ್ಕೆ ಸಮಸ್ಯೆಗಳು ಪರಿಹಾರ ಕಂಡಿಡಿದ್ದಾರೆ. ಮತ್ತು ನೀವು ನಿಮ್ಮನ್ನು ಡಿಫೆಂಡ್ ಮಾಡೋದು, ಅವರನ್ನು ಡಿಫೆಂಡ್ ಮಾಡಿದ್ರೆ ಪರಿಹಾರ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಗೆಲ್ಲುವಂಥದ್ದು, ನೀವು ಒಂದು ನಿಮಗೆ ಜವಾಬ್ದಾರಿ ಇದೆ. ತಹಶೀಲ್ದಾರಾಗಿ ಮನೆಯೆಲ್ಲ ಕ್ಲಿಯರ್ ಮಾಡಿ ಕೊಡುವಂಥ ನಿಮಗೆ ಗೊತ್ತಿದೆ ಯಾವುದು ಪಕ್ಕದ ಫಸ್ಟ್ ಅದನ್ನು. ಇಲ್ಲಿ ಎಷ್ಟು ಮನೆ ಆಗ್ತದೆ? ಆ ಕಡೆ ಎಷ್ಟಿದೆ? ನಿಮಗೆ ತಹಶೀಲ್ದಾರಾಗಿ ಇಂಥ ಸ್ಪಾಟಲ್ಲಿ ನಿಮ್ಮ ಕೈಯಲ್ಲಿ ಎಷ್ಟು ಮನೆಗಳಿದೆ ಅಂತ ನಿಮ್ಮೊಂದು ಪಟ್ಟಿ ಬೇಕು. ಯಾರು ಎಷ್ಟು ಮನೆ ಇದ್ದಾರೆ? 32 ಮನೆ ಇದೆ. ಆಯ್ತು, ನೀವು ಎಷ್ಟು ಮನೆಗೆ ಹೋಗ್ತೀವಿ? ಎಲ್ಲ ಎಲ್ಲಪ್ಪ ನಿಂತಲಮ್ಮ ನೋಡಿ.
ನಾವು ಚರ್ಚೆ ಮಾಡಬೇಕು. ನೀವೇನು ಮಾಡಿದೆ ಅಂತ ಹೇಳಿದರೆ ನೀವು ಇಲ್ಲಿ ಬಂದಿದ್ದೀರಿ, ಇವರಲ್ಲಿ ಇಲ್ಲಿ ಇದ್ದರು, ಇನ್ನು ಇವರಿಗೆ ಮಾತಾಡಿ ಇಲ್ಲಿಂದ ಹೋಗಿದ್ದೆ. ಇಂಡಿವಿಜುವಲ್ ಆಗಿ ಒಂದು ಮನೆಗೆ ಒಂದು ಮನೆ ಮೇಲೆ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಸರ್ವೆ ಮಾಡಿದವರು ಯಾರಿದ್ದಾರೆ? ಮತ್ತೆ ಮನೆಗೆ ಮುಂದೆ ಆಯಿತು ಹೋಗಿದ್ರಲ್ಲ, ನಿಮ್ಮಲ್ಲಿ ಪತ್ತಿದೆಯಲ್ಲ, ಎಷ್ಟು ಮನೆ ಹೋಗಿ ಡ್ಯಾಮೇಜ್ ಆಗಿದೆ, ಅವ್ರಿಗೆ ಎಷ್ಟು ಪರಿಹಾರ ಕೊಟ್ಟಿದ್ದೀರಿ? ಇವತ್ತಿಂದಕ್ಕೆ ಎಷ್ಟು ದಿವಸ ಆಯಿತು ನಿಮಗೆ ಈ ರೀತಿ ಆದಲ್ಲ ಇದು ಬರೋದು? ಇಮ್ಮಿಡಿಯೇಟ್ ಫಸ್ಟ್ ಕೊಡಬೇಕು, ಕೊಡಿ. PD RDPR ಇಂಜಿನಿಯರ್ ಇವರಾಗಿ ಇನ್ಸ್ಪೆಕ್ಷನ್ ಮಾಡ್ತಾರೆ, ನಿಮಗೆ ರಿಪೋರ್ಟ್ ಕೊಟ್ಟಿದ್ದಾರಾ? ಕೆಲಸ ಮಾಡಿದ್ರೆ ಒಂದು ಉತ್ತರ ಕೊಡ್ತೀನಿ. ಅವರಿಗೆ ಇದು ಕಾನೂನು ಏನಿದೆ, ಕಾನೂನು ಏನಿದೆ ಪಕ್ಕದ ವಿಕೋಪದಲ್ಲಿ ಎಲ್ಲಿಯಾದರೂ ಮನೆ ಡ್ಯಾಮೇಜ್ ಆದರೆ ಮನೆಗೆ ನೀರಿಗೆ ಬಂದರೆ ತಕ್ಷಣ ಹೋಗಿ ಸರ್ಕಾರ ನಿಗಮ ಪರಿಹಾರ ಸ್ವಲ್ಪ ಮಟ್ಟಿನ ತಕ್ಷಣ ಕೊಡಬೇಕು. ಯಾಕೆ ಅವತ್ತಿನ ಎಮರ್ಜೆನ್ಸಿಯಲ್ಲಿ ಬಟ್ಟೆ ಊಟ ಎಲ್ಲ ಕಷ್ಟ ಆಗ್ತದೆ. ಒಬ್ಬರೊಬ್ಬರು ಕೈ ಚಾಚಿ ಮಾಡುವಂಥಲ್ಲಿ ಕನಿಷ್ಠವಾದ ದುಡ್ಡು ಅವರಿಗೆ ನೀವು ಕೊಡಬೇಕು, ಅವತ್ತೇ ಕೊಡಬೇಕು. ಅವತ್ತು ನೀವು ಕೊಡಲಿಲ್ಲ. ಅದರ ನಂತರ VA ನೀವು ಪ್ರತಿಯೊಂದು ಮನೆಗೆ ವಿಸಿಟ್ ಮಾಡಿ ಫೋಟೋ ತೆಗೆದು ಅದನ್ನು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗೆ ಕಳಿಸಬೇಕು. ನೀವು ರಿಪೋರ್ಟ್ ಕೊಟ್ಟಿದ್ದಾರೆ ಇವರು. ವಿಡಿಯೋಗೋಸ್ಕರ ನಾನು ಹಿಂದೆ ನಿಲ್ಬೇಕಾ? ಕರೆಕ್ಟಾ? ಪಕ್ಕದ ವಿಕ ನಮ್ಮ ಕೈಯಲ್ಲಿಲ್ಲ, ದೇವರ ಕೈಯಲ್ಲಿದೆ. ಆ ನೋವಿನ ಸಂದರ್ಭದಲ್ಲಿ ನೀವು ಅವ್ರ ಜೊತೆ ನಿಲ್ಬೇಕಾ ಬೇಡವಾ? ಇಷ್ಟು ಮಾಡೋದು ಹೇಗೆ ನನಗೆ ಅರ್ಥ ಆಗುದಿಲ್ಲ. ಈಗ ಇವತ್ತು ಕೊಡಬೇಕು ಅವರಿಗೆ. ನಮ್ಮ ಪ್ರಾಬ್ಲಮ್ ನಿನ್ನೆ ಮಹಿಳೆಗೆ ಮನೆ ಮನೆಗೆ ಹೋಗಬೇಕು, ಅವ್ರಿಗೆ ರಿಪೋರ್ಟ್ ಕೊಟ್ಟರೆ ಮನೆ ಡ್ಯಾಮೇಜ್ ಏನಾಗಲಿಲ್ಲ. ಆಯ್ತಪ್ಪ, ಅದನ್ನು ಪರಿಹಾರ ಇವತ್ತಲ್ಲಿ ಮುಟ್ಟಿಸಿ. ಒಂದು ಅದು ಏನು ಸ್ವಲ್ಪ ಜಾಸ್ತಿ ನೋಡಿ, ಪ್ರಕೃತಿ ವಿಕೋಪ ನಮ್ಮ ಕೈಯಲ್ಲಿಲ್ಲ, ಇದೆಲ್ಲ ಮ್ಯಾನ್ ಮೇಡ್ ಪ್ರಾಬ್ಲಮ್. ಕಲ್ತೀವಿ. ಫಸ್ಟ್ ಈ ಮಣ್ಣನ್ನು ನಾವು ಕ್ಲಿಯರ್ ಮಾಡೋ ಕೆಲಸ ಮಾಡುವ. ಒಂದು ಎರಡನೇದು ಏನಿದೆ, ನಿಮ್ಮ ಮನೆಗೆ ಬಂದು ಏನಾಯಿತು ಡ್ಯಾಮೇಜ್ ಆಗಿದೆ, ಅರ್ಜೆಂಟಾಗಿ ಏನು ಪರಿಹಾರ ಕೊಡಬೇಕು, ಅದನ್ನು ಇವತ್ತು ಸಂಜೆ ಒಳಗೆ ನಿಮಗೆಲ್ಲರಿಗೂ ಮುಟ್ಟಿಸುವ. ಇದರಲ್ಲಿ ಒಂದು ಏನಾದರೂ ಮಾಡಿಗಿದ್ದು ದೊಡ್ಡ ಮಟ್ಟ ಡ್ಯಾಮೇಜ್ ಆದರೆ ಇಂಜಿನಿಯರ್ ಬಂದು ಎಸ್ಟಿಮೇಟ್ ಮಾಡಿ ಅದಕ್ಕೆ ಮತ್ತೆ ಸರ್ಕಾರ ಬರುವಂಥ ಅನುದಾನವನ್ನು 1 ಈಗ 15 years ಈ ಪಾರ್ಸಲ್ ಡ್ಯಾಮೇಜ್ ಫುಲ್ ಡ್ಯಾಮೇಜ್ ಇದೆ. ಒಂದು ವಾರದಲ್ಲಿ ಏನಾದರೂ ಮನೆಗೆ ಡ್ಯಾಮೇಜ್ ಆಗಿದ್ದರೆ ಅದು ಒಂದು ಇಂಜಿನಿಯರ್ ಎಸ್ಟಿಮೇಟ್ ಮಾಡಿ ಅದನ್ನು ಕೊಟ್ಟರೆ ಅದು ನಾವು 1 ವೀಕಲ್ಲಿ ಅದನ್ನು ಮುಟ್ಟಿಸ್ತೇವೆ. ಇದು ಈಗಿರುವಂಥ ವ್ಯವಸ್ಥೆಗೆ ಒಂದು ಪರಿಹಾರ. ಈಗ ಒಂದು ಸೆಕೆಂಡ್, ಈಗ ಹೇಳಿ ಬೇರೆ ಏನು ಸಮಯ ನೀವು ಹೇಳ್ತೀರಲ್ಲ, ಅಲ್ಲಿ ಸೈಡ್ ಇಲ್ಲ ಇದಿಲ್ಲ ಅದಂತ ಹೇಳಿ. ಹಾಂ ಓಕೆ ಸ್ಟ್ರೀಟ್ ಲೈಟ್ ನೋಡಿ ಸರ್, ಇಲ್ಲಿಂದ ಅಲ್ಲಿ ತನಕ ಕಂಬ ಇದೆ, ಒಂದೇ ಒಂದು ಸ್ಟ್ರೀಟ್ ಲೈಟ್. ಬೇಸಿಗೆಯಲ್ಲಿ ಫುಲ್ ಕಾಡು ಬಂದಿದೆ. ರಾತ್ರಿ ಹೆಣ್ಮಕ್ಳು ಬರ್ಬೇಕಾದ್ರೆ ಮಾತಾಡ್ತಾರಲ್ಲ, ನಿಮ್ಮ ಸಂಬಂಧಿ ಸುಮ್ಮನೆ ಕೂತ್ಕೊಳ್ಬೇಕು. ಅವರು ಮಾತಾಡೋದು ನೀವು ಮಾತಾಡೋದು. ಸರ್ ಇಲ್ಲಿಂದ ಅಲ್ಲಿ ತನಕ ಸ್ಟ್ರೀಟ್ ಲೈಟ್ ಇದೆ. ಒಂದು ನಿಮಿಷ, ಇಲ್ಲಿಂದ ಅಲ್ಲಿ ತನಕ ಸ್ಟ್ರೀಟ್ ಲೈಟ್ ಇದೆ ಸರ್. ಇಲ್ಲಿ ಯಾವುದೇ ಒಂದು ಸ್ಟ್ರೀಟ್ ಲೈಟ್ ಇಲ್ಲ, ಸ್ಟ್ರೀಟ್ ಕಂಬ ಇದೆ, ಅದು ಸ್ಟ್ರೀಟ್ ಲೈಟ್ ಇಲ್ಲ. ಇಲ್ಲಿ 2 ಸ್ಟ್ರೀಟ್ ಲೈಟ್ ಹಾಕಿದ್ದಾರೆ, ಅದಕ್ಕಿಂತ ಲ್ಯಾಟಿನ್ ಹಾಕದೆ ಪರವಾಗಿಲ್ಲ ಸರ್. ಬೆಳಕೆ ಇರಲ್ಲ ಅದರಲ್ಲಿ, ಹಾಳಾದ್ರೂ ಸರಿ ಮಾಡ್ಲಿಕ್ಕೆ ಬರಲ್ಲ. ಪಂಚಾಯತ್ PD ಯಾರು ರೋಡ್ ಸರ್ ಮತ್ತೆ ಅದು ಬರ್ತಾರ ಹೆಚ್ಚಿನವ್ರು ಬರೋದಿಲ್ಲ. ಬರ್ತಾರೆ ಸರ್, ಬಂದು ಸರಿ ಮಾಡ್ತಾರೆ. ಸರ್ ಸರಿ ಮಾಡಕ್ಕಲ್ಲ ಸರ್, ಇಲ್ಲಿ ಒಂದು ಲೈಟ್ ಅಧಿಕಾರಿಗಳು ಹೇಳ್ತಾರೆ. ಇಲ್ಲಿಗೆ ನೀವು KBಗೆ ಕೊಟ್ಟಿದ್ರಲ್ಲ ಈ ಸ್ಟ್ರೀಟ್ ಲೈಟಿಗೆ ಪಂಚಾಯತ್ಗೆ ಕೊಟ್ಟು 2-3 ವರ್ಷ ಓಕೆ ಅಲ್ಲ, ಅದು ಇಲ್ಲ ಸರ್, ಇಲ್ಲಿಂದ ಅಲ್ಲಿ ತನಕ ಹರಿಗರ್ ತಿರಂಗ ಅಂತ ಒಂದು ಆಪ್ಷನ್ ಇತ್ತು, ನಮ್ಮ ಮನೆಗಿಲ್ಲ. ಇಲ್ಲಿ ಯಾರೇ ಬಂದರೂ ಹೋಗಿ ನಮ್ಮ ಮನೆಗೆ ಹೋಗ್ಬೇಕಿಲ್ಲ. ಲೈಟ್ ಬಿಲ್ಲು ಕರೆಂಟ್ ಬಿಲ್ಲು ಕಟ್ಟಿಲ್ಲ, ನೀರಿನ ಬಿಲ್ಲು ಮನೆ ಕಂದಾಯ ಕಟ್ಟಿಲ್ಲ ಅಂತ ತಕ್ಷಣ ಕಾಲ್ ಬರುತ್ತೆ ಪಂಚಾಯತ್. ಸೊ ಅದೇ ಫೆಸಿಲಿಟಿ ನಮ್ಮ ಮನೆಗೆ ಬರಬೇಕಲ್ಲ ಸರ್. ನಾವು BJPಯನ್ನು ವೋಟ್ ಹಾಕೋದಿಲ್ಲ ಅಂತೇಳಿ ಎಲ್ಲ ಈ ಫೆಸಿಲಿಟಿ ಅವಾಯ್ಡ್ ಮಾಡ್ತಿದ್ದಾರೆ. ದೇವರಿಗೆ ಅರ್ಜಿ ಕೊಡಿ. ಸರ್ ಪಂಚಾಯತಿ ನಂಬರ್ ಹೇಳ್ತಾರೆ, ಕರೆಕ್ಟಾಗಿ ಒಂದು ಚೆಕ್ ಮಾಡಿ ನಮ್ಮ ಹತ್ರ ಅವರು ಅರ್ಜಿ ತಗೊಳ್ಳಿ. ಅದರಿಂದ ಪಂಚಾಯತ್ ಯಾವ ಕೆಲಸವನ್ನು ಮಾಡಬೇಕು ಅದನ್ನು ನೀವು ಮಾಡಿ ಕೊಡಬೇಕು ಇಮಿಡಿಯೇಟ್ ಆಗಿ. ಯಾವುದು ತಾರತಮ್ಯ ಆಗಿದೆ, ನೋವಾಗಿದೆ, ಯಾವುದೇ ಸಲ ಬರಬಾರ್ದು. ಆಯ್ತಮ್ಮ, ಒಂದು ಸೆಕೆಂಡ್ ಈ ಮೈನ್ ಇರಿಗೇಷನ್ ಬನ್ನಿ ಮಾಡಲಿ. ಈಗ ನೀವು ಎಷ್ಟು ಮಾಡುವಾಗ ಈ 10,000 ಒಂದು ಲೈಟ್ ಹಾಕಿದ್ರೆ ಎಷ್ಟು ಜನ 1,000 ಜನರಿಗೆ ಪ್ರಯೋಜನ ಆಗೋದಿಲ್ವಾ? ಸೊ ಯು ಶುಡ್ ಅಪ್ಲೈ ಯರ್ ಮೈಂಡ್. ಇದ್ದ ದುಡ್ಡಿನಲ್ಲಿ ಮೊದಲ ಆದ್ಯತೆ ನಾವು ಏನು ತಗೊಳ್ಬೇಕಂತೇಳಿ.
ನೀವು ಫಸ್ಟ್ ಒಮ್ಮೆ ಸರ್ವೆ ಮಾಡಿ ಎಷ್ಟು ಲೈಟ್ ಕಂಬ ಇದೆ ಮೂಲೆ ನೀವು ಮುನ್ನೋಲಿಂದ ಓಡೆ ಓಡೆ ಮುನ್ನೂರು ಅಲ್ಲಮ್ಮ ನಿಂಗಲ್ಲೇ ಮಾಪಲಿಂದ ನಂಗೆ ಓಡೆ ಶಾರ್ಟೇಜ್ ಇದೆ ಅದು ಪೂರ ಕಂಬ ಲೈಟ್ ಉಂಟಾ ಎಷ್ಟು ಕಂಬದ ಲೈಟ್ ಇಲ್ಲ 7 ಕಂಬದ ಲೈಟ್ ಇಲ್ಲ 7 ಕಂಬದ ಲೈಟ್ ಇಲ್ಲ ಹೌದು ಸರ್ 7 ಕಂಬ ಲೈಟ್ పెద్ద పత్తుంది మూలు ಆಯ್ತು 5 ಮಾಡಿ ಇದು ಮಾಡಿ ಸೈಡಿಗೆ ಏನು ಸ್ಟೀಲ್ ಬ್ಯಾರಿಕೇಡ್ ಸ್ಟೀಲ್ ಇದೆಯಲ್ಲ 5 lakhs ಸ್ಯಾಂಕ್ಷನ್ ಮಾಡಿದ್ರೆ ಯಾರು ಡೋಂಟ್ ವರಿ ಈಗ ಮಲ್ಲಿ ಚಂದ ಮಾಡಿ ಜ್ವರ ಬಂದ್ರೆ ತೊಲಗಿ ಹೋಗಿ ಥ್ಯಾಂಕ್ ಯು ಆರೋಗ್ಯ ಸಚಿವರಿಗೆ ಈಗ ಬೆಳ್ತಂಗಡಿ ತಾಲೂಕಿನ ನಾವು ಬಹುಶಃ ಪ್ರಕೃತಿ ವಿಕೋಪ ಸಂಬಂಧಪಟ್ಟಾಗೆ ನಾವು ಇವತ್ತು ಕೆಲವು ಕಡೆ ವೀಕ್ಷಣೆ ಮಾಡಿ ಮತ್ತು ಒಂದು ಸಭೆಯನ್ನು ಕೂಡ ನಾವು ಕರೆದಿದ್ದೇವೆ. ಬಹುಶಃ ಪ್ರಕೃತಿ ವಿಕೋಪ ನಮ್ಮ ಕೈಯಲ್ಲಿಲ್ಲ, ಅದು ದೇವರ ಕೈಯಲ್ಲಿ ಇರುವಂಥದ್ದು. ಆಗಬಾರ್ದಂತೆ ನಮ್ಮೆಲ್ಲರೂ ಕೂಡ ಪ್ರಾರ್ಥನೆ. ಆದಂಥ ಸಂದರ್ಭದಲ್ಲಿ ಆ ನೋವಿನಲ್ಲಿರುವ ಜನರ ಮಧ್ಯೆ, ಆ ಕಷ್ಟಪಟ್ಟಂಥ ಕುಟುಂಬದ ಮಧ್ಯೆ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಮತ್ತು ಬಹುಶಃ ಇವತ್ತು ನಮ್ಮ ಅಧಿಕಾರಿ ವರ್ಗದವರು ಅವ್ರ ಜೊತೆ ಇರಬೇಕು, ಅವ್ರಿಗೂ ಮುನ್ನೋಗಿ ಸ್ಪಂದಿಸಬೇಕಂತೇಳಿ ನಮ್ಮ ಉದ್ದೇಶ. ಅದಕ್ಕಾಗಿ ಏನೇ ಹೆಚ್ಚು ಕಮ್ಮಿ ಆದರೂ ಕೂಡ ತುರ್ತಾಗಿ ಅನುದಾನ ಬಿಡುಗಡೆ ಮಾಡಲಿಕ್ಕೆ ಯಾವುದೇ ಅನುದಾನದ ಕೊರತೆ ಇಲ್ಲ. ಸರ್ಕಾರ ಮುಖ್ಯಮಂತ್ರಿಗಳು ಇವತ್ತು ಬೆಳ್ತಂಗಡಿ ತಾಲೂಕಿಗೆ ಬರೀ ಪ್ರಕೃತಿ ವಿಕೋಪ ಸಂಬಂಧಪಟ್ಟಾಗೆ ತಹಶೀಲ್ದಾರ್ನ ಇವತ್ತು ಅಕೌಂಟ್ನಲ್ಲಿ 1 ಕೋಟಿ ರೂಪಾಯಿ ಇವತ್ತಿದೆ ಪರಿಹಾರ ವಿತರಣೆ ಮಾಡಲಿಕ್ಕೆ ಮಾತ್ರ. ಅದಕ್ಕಾಗಿ ಹಲವಾರು ಮನೆ ಏನು ಡ್ಯಾಮೇಜ್ ಆಗಿದೆಯಾ, ಆ ಡ್ಯಾಮೇಜ್ ಆಗುವಂಥ ಏನು ತುರ್ತಾಗಿ ಕೊಡಬೇಕಂತ ಅನುದಾನ ಏನು ಬಾಕಿ ಇದೆ ತಕ್ಷಣ ಇವತ್ತು ಸಂಜೆ ಒಳಗೆ ಅವ್ರು ಕೊಡಲಿಕ್ಕೆ ನಾವು ಹೇಳಿದ್ದೇವೆ. ಭಾಗಶಃವಾಗಿ ಮನೆ ಏನು ತೊಂದರೆಗಳು ಪಟ್ಟಿದೆ ಅದನ್ನು ಕೂಡ ಎಲ್ಲಿ ಅವ್ರಿಗೆ ಸಿಕ್ಕಲಿಲ್ಲ ಅದರ 1 ವಾರದಲ್ಲಿ ಕೊಡಬೇಕು. ಮತ್ತು ಅಧಿಕಾರಿಗಳು ಬುದ್ಧಿವಂತಿಕೆ ಮಾತ್ರ ಅಲ್ಲ, ಹೃದಯವಂತಿಕೆಯಿಂದಲೂ ಕೂಡ ಕೆಲಸ ಮಾಡಿ ಆ ಜನಸಾಮಾನ್ಯರಿಗೆ ಆದಷ್ಟು ಪ್ರಯೋಜನ ಆಗುವ ರೀತಿಯಲ್ಲಿ ತಮ್ಮ ಕ್ರಮ ಕೈಗೊಳ್ಳಬೇಕಂತ ಕೂಡ ನಾವು ಸೂಚನೆ ಕೊಟ್ಟಿದ್ದೇವೆ. ಅದರ ಜೊತೆಯಲ್ಲಿ ಬೇರೆ ಬೇರೆ ಇಲಾಖೆ ಒಂದು ಮೀಟಿಂಗ್ ಕೂಡ ಮಾಡಿಕೊಂಡು ಬಹುಶಃ ಈ ಒಂದು ಕಾಲದಲ್ಲಿ ಒಂದು ಟೀಮ್ ವರ್ಕ್ ಆಗಿ, ಅದು ಮೆಸ್ಕಾಮ್ ಇರಲಿ, RDPR ಇರಲಿ, PWD ಇರಲಿ, ಫಾರೆಸ್ಟ್ ಇರಲಿ ಮತ್ತು ನಮ್ಮ ಲೋಕಲ್ ಬಾಡಿ ಎಲ್ಲ ಅಧಿಕಾರ ಒಂದು ಟೀಮ್ ಆಗಿ ಒಬ್ಬರಿಗೊಬ್ಬರು ಸಹಕಾರ ಕೊಟ್ಟು ತನ್ನ ಕೆಲಸ ನಿರ್ವಹಿಸಬೇಕು ನಾವು ಸೂಚಿಸಿದ್ದೇವೆ. ಅದರ ಜೊತೆ ಇನ್ನಿತ ವಿಚಾರ ಬಂದಿದೆ. ಕಳೆದ 2 ವರ್ಷದ KDP ಮೀಟಿಂಗ್ ಕೂಡ ಆಗಲಿಲ್ಲ ಅಥವಾ ಪ್ರಗತಿ ಪರಿಶೀಲನೆ ಆಗದೆ ನಮಗೆ ಸಮಸ್ಯೆ ಆಗಿದಂತೆ ಇದೆಲ್ಲ ಕೂಡ ನಾನು ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಶಾಸಕರು ಅದು ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ನಾನು ಕಾಣ್ತೇನೆ. ಏನಂತ ಹೇಳಿದ್ರೆ ಇಲ್ಲಿ ಈಗ ಮೊನ್ನೆ ಮಳೆ ಬಂದು ಹೋಗಿ 1 ವಾರ ಆಗ್ತದೆ, ಪರಿಹಾರ ಯಾಕೆ ಇಷ್ಟು ಡಿಲೇ ಆಯಿತು ಅಂತ, ಯಾಕೆ ನೀವು ಬಂದ ಮೇಲೆ ಆಯ್ತಾ? ಅದನ್ನು ನಾನೀಗ ಬಹುಶಃ ಹೇಳಿದ್ದೇನೆ, ಅದು ಆಗಬಾರ್ದು. ಯಾಕೆಂತ ಹೇಳಿದರೆ ನಾವು ಕೊಡೋದೇ ಇವತ್ತು ತಹಶೀಲ್ದಾರ್ ಅಕೌಂಟಿಗೆ ದುಡ್ಡು ಯಾಕೆ ಕೊಡೋದು, DC ಇಂದ ತರಲಿಕ್ಕೆ ಲೇಟ್ ಆಗಬಾರ್ದು, ತತ್ಕ್ಷಣ ಕೊಡಬೇಕಂತೇಳಿ ಅವ್ರಿಗೆ ನಾವು ಕೊಟ್ಟಿದ್ದೇವೆ. ಒಂದು ವಾರ್ನಿಂಗ್ ಕೊಟ್ಟಿದ್ದೇನೆ. ಇನ್ನು ಮುಂದೆ ನಾನು ಇವತ್ತು ಮಧ್ಯಾಹ್ನದಲ್ಲಿ ಸಂಜೆ ಒಳಗೆ ನಾನು ವಿತರಣೆ ಮಾಡ್ತಾನೆ ಕೂಡ ಹೇಳಿದ್ದಾರೆ. ಇನ್ನು ಮುಂದಕ್ಕೆ ಏನಾದರೂ ಈ ರೀತಿ ಆದರೆ ಅವರ ಮೇಲೆ ನಾವು ಕ್ರಮವನ್ನು ನಾವು ತೆಕ್ಕೋದು ಗ್ಯಾರಂಟಿ. ಇನ್ನೊಂದು ಏನಂತ ಹೇಳಿದ್ರೆ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳೆದ 1 ತಿಂಗಳಿಂದ 30 ಜೂನ್ನಿಂದ ಅಲ್ಲಿ ಸ್ಕ್ಯಾನಿಂಗ್ ಡಾಕ್ಟ್ರು ಬರ್ತಾ ಇಲ್ಲ ಅಂತೇಳಿ ದೂರು ಬರ್ತಾ ಇದೆ. ಆ ಡಾಕ್ಟ್ರು ಬೇರೆ 5 ಆಸ್ಪತ್ರೆಗಳಿಗೆ ಸ್ಕ್ಯಾನಿಂಗ್ ಮಾಡಲಿಕ್ಕೆ ಹೋಗ್ತಾರೆ. ಈ ಎಲ್ಲ ಆರೋಪ ಬರ್ತಿದೆ. 1 ತಿಂಗಳಿಂದಲ್ಲಿ ಈಗ ಸ್ಕ್ಯಾನಿಂಗ್ ನಡೀತಾ ಇಲ್ಲ, ದೊಡ್ಡ ಆರೋಪ ಬರ್ತಾ ಇದೆ. ಇಲ್ಲ, ಏನು ಹೇಳೋದು ನನಗೆ ಕೂಡ ಆರೋಪ ವಿಚಾರ ನನಗೂ ಗಮನಕ್ಕೆ ಕೊಟ್ಟಿದ್ದಾರೆ. ಇದನ್ನು ನಾನು ಬಹುಶಃ ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗೆ ಸೂಚನೆ ಕೊಟ್ಟು ತತ್ಕ್ಷಣ ಅವರು ವರದಿ ಸಲ್ಲಿಸ್ತೇನೆ. ಮತ್ತು ಮಳೆಗಾಲ ಸ್ವಲ್ಪ ಕಡಿಮೆ ಆದ ತಕ್ಷಣ ನಾನು ಕೂಡ ಖುದ್ದಾಗಿ ಆಸ್ಪತ್ರೆ ಭೇಟಿ ಕೊಟ್ಟು ಅಲ್ಲಿ ಎಲ್ಲೆಲ್ಲ ಸಮಸ್ಯೆ ಇದೆ ಅದನ್ನು ಸಂಪೂರ್ಣವಾಗಿ ಆ ಕೆಲಸವನ್ನು ನಾನು ಅಲ್ಲಿ ಮಾಡಲಿಕ್ಕೆ ನನ್ನ ಸಹಕಾರ ನಾನು ಇವತ್ತು ಅನುದಾನವಿರಲಿ ಅಥವಾ ಮ್ಯಾನ್ ಪವರ್ ನಾವು ಕೊಡ್ತೇವೆ. ಅದನ್ನು ನಾವು ಈಗಾಗಲೇ ಶಾಸಕನಿಂದ ಒಂದು ಸಮಿತಿ ಇದೆ, ಅವರು ಪ್ರತಿ ತಿಂಗಳು ಸೇರಿಕೊಂಡು ಅಲ್ಲಿ ಸಮಸ್ಯೆ ಏನಿದೆ ನೋಡಿಕೊಂಡು ಅದನ್ನು ಬಗೆಹರಿಸಲಿಕ್ಕೆ ಮುತುವರ್ಜಿಯನ್ನು ವಹಿಸಬೇಕು. ಅದನ್ನು ನಾನು ಸೂಚಿಸ್ತೇನೆ. ಯಾಕೆ ಶಾಸಕರು ಬರ್ತಾ ಇಲ್ಲ, ನಿನ್ನೆ ಫೋನ್ ಮಾಡಿದ್ವಿ. ಇವತ್ತು ಅವ್ರಿಗೆ ಕಮಿಟಿ ಮೀಟಿಂಗ್ ಇದೆ ಬೆಂಗಳೂರಿನಲ್ಲಿ, ಅದಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಇನ್ನೊಂದು ಏನಂತ ಹೇಳಿದ್ರೆ ನೀವು ಈ ಕಾರ್ಯಕ್ರಮ ಸ್ಟಾರ್ಟ್ ಆಗಲಿಕ್ಕೆ ಮೊದಲು ಆನೆ ದಾಳಿ ಇದಕ್ಕೆ ಪರಿಹಾರ ಕೊಟ್ಟರೆ ಈಗ ನಾವು ಬಹುಶಃ ಆನೆ ದಾಳಿಯಿಂದ ಯಾರು ಕೂಡ ಮೃತರಾಗಬಾರ್ದು. ಯಾಕೆ ಪ್ರತಿಯೊಂದು ಪ್ರಾಣಕ್ಕೂ ಕೂಡ ಅದರದೇ ಮಹತ್ವ ಇದೆ ಪ್ರತಿಯೊಬ್ಬರದ್ದು.
ಆ ನೋವು ನಮಗೆಲ್ಲರಿಗೂ ಕೂಡ ಇದೆ. ನಾವೆಷ್ಟೇ ಇವತ್ತು ಸ್ವಂತನೇ ಹೇಳಿದ್ರು, ಎಷ್ಟೇ ಪರಿಹಾರ ಕೊಟ್ಟರು ಕೂಡ ಆ ಗಂಡನ ಕಲ್ಕೊಂಡ ಮನೆಯವರು ಮತ್ತು ತಂದೆಯನ್ನು ಕಲ್ಕೊಂಡ ಮಕ್ಕಳಿಗೆ ಆ ನೋವನ್ನು ಎಮ್ಮಿಗೆ ಅದನ್ನು ಆ ನೋವನ್ನು ಕಡಿಮೆ ಮಾಡಿಸಲಿಕ್ಕೆ ಶ್ರಮ ನಮ್ಮಿಂದ ಸಾಧ್ಯವಿಲ್ಲ. ಆದರೆ ನಾವು ಕೊಡುವಂಥ ಕಷ್ಟಕಾಲದ ಜೊತೆ ಇರಬೇಕಂತೇಳಿ ನಾವು 20 ಲಕ್ಷ ರೂಪಾಯಿ ಸರ್ಕಾರ ಇವತ್ತು ಕೊಡ್ತದೆ. ಅದರಲ್ಲಿ 5 ಲಕ್ಷ ನಿನ್ನೆ ನಾವು ಕೊಟ್ಟಿದ್ದೇವೆ. ನನ್ನ ಹತ್ರ ಕೇಳಿದ್ದು ನಾನಿಲ್ಲ ನೀವು ಕೊಟ್ಟುಬಿಟ್ಟು ನಾನು ಕಾಯ್ಬೇಡ ಅಂತ ಹೇಳಿದ್ದೇನೆ. ಇನ್ನು 15 ಲಕ್ಷದ ಆ ಒಂದು ಕಾಂಪನ್ಸೇಷನ್ ಕಮಿಟ್ಮೆಂಟ್ ಲೆಟ್ರ್ ಕೊಟ್ಟಿದ್ದೇವೆ. ಪೋಸ್ಟ್ ಮಾರ್ಟಮ್ ಬಿಟ್ಟು ಹೋದ ತಕ್ಷಣ ಅವರ ಅಕೌಂಟಿಗೆ ಮತ್ತೆ 15 ಲಕ್ಷ ಇವತ್ತು ಬೀಳ್ತದೆ. ಅದರ ಜೊತೆಯಲ್ಲಿ ಆ ತಾಯಿಗೆ ಮತ್ತು ಕುಟುಂಬಸ್ಥರಿಗೆ ಇನ್ನು ಶಾಶ್ವತವಾಗಿ ಪ್ರತಿ ತಿಂಗಳು 4,000 ತನಕ ತಿಂಗಳ ಮಾಸಾಸನವನ್ನು ಇವತ್ತು ಸರ್ಕಾರ ಮುಖ ಒದಗಿಸಲಾಗುತ್ತೆ. ಮತ್ತು ಆನೆಕಂದಕ್ಕೆ ಈಗ ರಕ್ಷಿತ ಹೇಳಿದಾಗೆ ಆನೆಕಂದಕ್ಕೆ ಅಥವಾ ಸೋಲಾರ್ ಬೇಲಿ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಸೂಕ್ತದ ವ್ಯವಸ್ಥೆ ಮತ್ತು ಕ್ರಮವನ್ನು ಕೈಗೊಳ್ಳಲಾಗುವುದು. ಥ್ಯಾಂಕ್ ಯು ಸರ್.